ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋ ಸ್ಪೆಷಲ್ ವಿಡಿಯೋ. ಯಾಕೆ ಅಂದರೆ ನನ್ನ ಚಾನಲ್ನಲ್ಲಿ ಫಸ್ಟು ಕೊಲ್ಯಾಬ್ರೇಷನ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದು ಬಂದು VPPA ಫ್ಯಾಷನ್ ಅನ್ನೋ ಬ್ರ್ಯಾಂಡ್ಗೆ. ಅದು ಯಾವುದೂ ಅಲ್ಲ, ಅದು ನನ್ನದೇ ಬ್ರ್ಯಾಂಡು. ಸೊ ಹಿಂದೆ ಏನು ನೋಡ್ತಾ ಇದ್ದೀರಲ್ಲ, ಏನು ಕಾಣಿಸ್ತಿದ್ದಿಲ್ಲ VPPA ಫ್ಯಾಷನ್ಸ್ ಅಂತ, ಇದು ನನ್ನ ಓನ್ ಶೋರೂಮು, ಓನ್ ಬಿಸ್ನೆಸ್ಸು. ಸೊ ಇದು ಬಂದು ಓನ್ ಬ್ರ್ಯಾಂಡಿಂಗ್ ಕ್ಲಾತಿಂಗ್ ಬಿಸ್ನೆಸ್ಸು. ನಮ್ಮದು ವೆಬ್ಸೈಟು ಇದೆ, ಆನ್ಲೈನಲ್ಲಿ ಆಫ್ಲೈನಲ್ಲಿ ಶೋರೂಮ್ ಇದೆ. ಶೋರೂಮ್ ಬಂದು SMV ಲೇಔಟ್ ಉಳ್ಳಾಳು 100 ಫೀಟ್ ರೋಡ್ ಹತ್ರ ಇದೆ. ಸೊ VPPA ಫ್ಯಾಷನ್ಸ್ ಅಂತ ಹಾಕಿದ್ರೆ ಮ್ಯಾಪಲ್ಲಿ ಕ್ಲೀನಾಗಿ ಲೊಕೇಟ್ ಆಗುತ್ತೆ. ಯಾರಿಗಾರ ಇಂಟ್ರೆಸ್ಟೆಡ್ ಆಗಿದ್ದರೆ ಅಂದರೆ ಬಟ್ಟೆ ತಗೊಳ್ಳೋಕ್ಕೆ, ಸೊ ದಯವಿಟ್ಟು ವಿಸಿಟ್ ಮಾಡ್ಬೋದು ಸ್ಟೋರಿಗೆ. ಇಫ್ ಇನ್ ಕೇಸ್ ನಾವು ದೂರ ಇದ್ದೀವಿ ಬರೋಕ್ಕಾಗಲ್ಲ ಅಂದರೆ ವೆಬ್ಸೈಟ್ ಕೂಡ ಇದೆ. ಆಲ್ ಓವರ್ ಇಂಡಿಯಾಗೆ ನಾವು ಡೆಲಿವರಿ ಮಾಡ್ತಾಯಿದ್ದೀವಿ. ಸೊ ನೀವು ವೆಬ್ಸೈಟಲ್ಲಿ ಕೂಡ ಬುಕ್ ಮಾಡ್ಕೋಬೋದು. ಅಂದರೆ ಆಲ್ಮೋಸ್ಟ್ ದೂರ ಇದ್ದೀವಿ, ಒಂದು 30 ಕಿಲೋಮೀಟರ್ 40 ಕಿಲೋಮೀಟರ್ಸ್ ದೂರ ಇದ್ದೀವಿ, 20 ಕಿಲೋಮೀಟರ್ಸ್ ದೂರ ಇದ್ದೀವಿ ಅಂದ್ರೂ ಕೂಡ ಬುಕ್ ಮಾಡ್ಬೋದು. ನಾವು ಆನ್ಲೈನ್ ಡೆಲಿವರಿನೇ ಮಾಡಿಕೊಡ್ತೀವಿ. ನಮ್ಮ ವೆಬ್ಸೈಟಲ್ಲಿ ಒಂದು ದೊಡ್ಡ ಮೆಗಾ ಆಫರ್ ಅಂತಲೇ ಹೇಳ್ಬೋದು. ಒಂದು ದೊಡ್ಡ ಆಫರ್ ಕೊಡ್ತಾ ಇದ್ದೀವಿ, ಯಾಕಂದರೆ ಆಷಾಢ ಬರ್ತಿದೆ. ಸೊ ಆಷಾಢಕ್ಕೆ ಏನಾದರೂ ಒಂದು ಆನ್ಲೈನಲ್ಲಿ ಆಫರ್ ಕೊಡೋಣ, ಒಂದು ಸ್ವಲ್ಪ ಆನ್ಲೈನಲ್ಲೂ ಜನ ಪರ್ಚೇಸ್ ಮಾಡಲಿ ಅಂದರೆ, ಆನ್ಲೈನಲ್ಲಿ ತುಂಬ ಕಡಿಮೆ ಪರ್ಚೇಸು ಅಂತಲ್ಲ, ಚೆನ್ನಾಗಿ ಆಗ್ತಿದೆ ಪರ್ಚೇಸ್ ಸೇಲ್ಸು, ಬಟ್ ಇನ್ನೊಂದು ಸ್ವಲ್ಪ ಗ್ರೋ ಆಗಲಿ. ಮತ್ತು ನಮ್ಮದೊಂದು ಸ್ವಲ್ಪ ಹೊಸ ಸ್ಟಾಕ್ಗಳು ಬಂದಿದೆ. ಹೊಸ ಸ್ಟಾಕು, ಹೊಸ ಇದನ್ನು ತೋರಿಸೋಣ, ಹೊಸ ಕ್ವಾಲಿಟಿನ ತೋರಿಸೋಣ, ಇಂಟ್ರೊಡ್ಯೂಸ್ ಮಾಡಿಸೋಣ ಜನರಿಗೆ ಆದಷ್ಟು ಬೇಗ ಅಂದ್ಬಿಟ್ಟು ಒಂದು ದೊಡ್ಡ ಆಫರ್, ಮೆಗಾ ಆಫರ್ ಅಂತಲೇ ಹೇಳ್ಬೋದು. ಫ್ಲ್ಯಾಟ್ 40% ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ ಗೈಸ್. ಫ್ಲ್ಯಾಟ್ ಅಂದರೆ ಫ್ಲ್ಯಾಟು. ಕೆಲವೊಬ್ಬರು ಅಪ್ ಟು 40% ಅಂತ ಅಂದ್ಬಿಟ್ಟು ವೆಬ್ಸೈಟಿಗೆ ವಿಸಿಟ್ ಮಾಡೋಗಂಟ, ಲೈಕ್ ವಿಸಿಟ್ ಆದಮೇಲೆ 5%, 10%, 20% ಅಂತ ಕೊಟ್ಟಿರ್ತಾರೆ. ಕೆಲವೊಂದು 2-3 ಪ್ರಾಡಕ್ಟಿಗೆ ಮಾತ್ರ 40% ಡಿಸ್ಕೌಂಟ್ ಕೊಟ್ಟಿರ್ತಾರೆ, 35ಇಂದ 40% ಡಿಸ್ಕೌಂಟ್ ಕೊಟ್ಟಿರ್ತಾರೆ. ಸೊ ಅಪ್ ಟು 45% ಡಿಸ್ಕೌಂಟ್ ಅಲ್ಲ, ನಮ್ಮದು ಫ್ಲ್ಯಾಟ್ 45% ಡಿಸ್ಕೌಂಟು. ಸೊ ಇದು ಏನಕ್ಕೆ ಕೊಡ್ತಾಯಿದ್ದೀವಿ ಅಂದರೆ, ಸ್ಟಾರ್ಟಿಂಗು ಬರೀ 100 ಜನಕ್ಕೆ ಯಾರು ಪರ್ಚೇಸ್ ಮಾಡ್ತಿರೋ, ಯಾರು ಬೇಗ ಪರ್ಚೇಸ್ ಮಾಡ್ಕೊತಿರೋ ಅವ್ರಿಗೆ ಮಾತ್ರ ಇದು ಸಿಗೋ ಅಂಥದ್ದು. ಸ್ಟಾರ್ಟಿಂಗ್ 100 ಪರ್ಚೇಸಿಗೆ ಮಾತ್ರ ಈ ಆಫರ್ ಲಿಮಿಟ್ ಇಟ್ಟಿದ್ದೀವಿ. ಸೊ ಈ ವಿಡಿಯೋ ನಿಮಗೆಲ್ಲ ಸಿಕ್ಕಿದಾಗ ಎಷ್ಟು ಜನ ಪರ್ಚೇಸ್ ಮಾಡಿರ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ಗ್ರ್ಯಾಬ್ ಮಾಡ್ಕೊಳ್ಳಿ. ಸೊ ಈ ಆಫರು ನಾನು ಡೇ ಇಟ್ಟಿಲ್ಲ, ಅಂದರೆ 1 ವೀಕು 2 ವೀಕ್ಸು ಅಥವಾ 2 ಡೇಸ್ 3 ಡೇಸ್ ಅಂತ ಇಟ್ಟಿಲ್ಲ, 24 ಅವರ್ಸ್ ಅಂತ ಇಟ್ಟಿಲ್ಲ, 100 ಪೀಪಲ್ಸ್ ಅಂತ ಇಟ್ಟಿರೋದು. ಸೊ 100 ಪೀಪಲ್ಸಲ್ಲಿ ನೀವು ಎಷ್ಟನೇವ್ರು ಆಗ್ತೀರೋ ನನಗಂತೂ ಗೊತ್ತಿಲ್ಲ. ಸೊ ಇಫ್ ಇನ್ ಕೇಸ್ 100 ಕ್ರಾಸ್ ಆಗೋಗಿದ್ರೆ ನಿಮಗೆ ಅದೃಷ್ಟ ಇಲ್ಲ ಅಂದರೆ ನಿಮಗೆ ಆ ಆಫರ್ ಕ್ಲೈಮ್ ಆಗೋಲ್ಲ ಅಂತಲೇ ಹೇಳ್ಬೋದು. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನಾನು ಒಂದು ಅಂದರೆ ಕೂಪನ್ ಕೋಡ್ ಲಾಂಚ್ ಮಾಡ್ತೀನಿ. ಸೊ ಅದನ್ನು ಲಾಂಚ್ ಆಗಿಲ್ಲ. ಸೊ ಅದನ್ನು ಲಾಂಚ್ ಮಾಡಿ ಡೇ ಟು ಟೈಮೆಲ್ಲ ಲಾಂಚ್ ಮಾಡ್ತೀನಿ, ಆವಾಗ ಸ್ಟಾರ್ಟ್ ಆಗುತ್ತೆ. ಇಮಿಡಿಯೇಟಾಗಿ ಶಾಪ್ ಮಾಡ್ಕೋಬೇಕು ನೀವು. ಸೊ ಆ ಕೋಡ್ನ ಬಳಸ್ಕೊಂಡು, ಕೂಪನ್ ಕೋಡ್ನ ಆಲ್ಮೋಸ್ಟು ಆನ್ಲೈನ್ ಶಾಪಿಂಗ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲದಿರೋರಿಗೆ ಇನ್ನು ಮುಂದಕ್ಕೆ ತೋರಿಸ್ತೀನಿ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸ್ಕ್ರೀನಲ್ಲೇ ತೋರಿಸ್ತೀನಿ, ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ. ಸೊ ಕೂಪನ್ ಕೋಡ್ ಹಾಕಿದ್ರೆ 40% ಡಿಸ್ಕೌಂಟು ಅಪ್ಲೈ ಆಗುತ್ತೆ. ಸೊ 40% ಡಿಸ್ಕೌಂಟಲ್ಲಿ ನೀವೇನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಸೊ ಇನ್ನೂ ಒಂದು ಏನು ಹೇಳ್ತೀನಿ ಅಂದರೆ, ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಒಂದು 2 to 3 ವೇರಿಯೇಷನ್ಸ್ ಇಷ್ಟ ಆಯಿತು, ಇದು ಇಷ್ಟ ಆಯಿತು, ಕ್ಲಾತ್ಸ್ ಇಷ್ಟ ಆಯಿತು, ಮೆನ್ಸ್ ವೇರು ಲೇಡೀಸ್ ವೇರು ಎರಡೂ ಕೂಡ ಇದೆ ಗೈಸ್. ಮೆನ್ನು ಎರಡೂ ಕಲೆಕ್ಷನ್ಸು ಇದೆ. ಸೊ ಎಷ್ಟು ಕಲೆಕ್ಷನ್ಸ್ ಇಷ್ಟ ಆಗುತ್ತೋ ಅಷ್ಟೂ ಕಾರ್ಟ್ಗೆ ಹಾಕ್ಕೊಂಡು ಕೂಪನ್ ಕೋಡ್ ಅಪ್ಲೈ ಮಾಡಿ. ಸೊ ಎಲ್ಲಾದ್ರ ಮೇಲೂ 40% ಅಂದರೆ ಎಲ್ಲ ಅಮೌಂಟು ಸೇರಿ 40% ಡಿಸ್ಕೌಂಟ್ ಆಗುತ್ತೆ. ಸೊ ಪರ್ಚೇಸ್ ಮಾಡಿ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಫ್ ಇನ್ ಕೇಸು ಫಸ್ಟು ಒಂದು ಪ್ರಾಡಕ್ಟ್ ತರಿಸೋಣ, ನೆಕ್ಸ್ಟು ಪ್ರಾಡಕ್ಟ್ ಬೇಕಾದ್ರೆ ನಾವು ನೋಡ್ಕೊಳ್ಳೋಣ ಅಂತಲೇ ಅನ್ಕೋಬೋದು. ಸೊ ಫಸ್ಟು ಒಂದು ಪ್ರಾಡಕ್ಟ್ ತರಿಸ್ಬಿಟ್ಟು ನಿಮ್ಗೆ ಇಷ್ಟ ಆಗುತ್ತೆ, ಸೆಕೆಂಡ್ ಟೈಮ್ ಕೂಪನ್ ಕೋಡ್ ಅಪ್ಲೈ ಆಗುತ್ತೆ ಗೊತ್ತಿಲ್ಲ. ಯಾಕೆಂದರೆ ನೀವು 100ಅಲ್ಲಿ ಎಷ್ಟನೇ ಜನರಾಗಿರ್ತೀರೋ ಫಸ್ಟ್ ಅಪ್ಲೈ ಮಾಡಿದಾಗಲೇ ಗೊತ್ತಿರಲ್ಲ. ಸೊ 100 ಪೀಪಲ್ ಕ್ರಾಸ್ ಆಗೋಗಿದೆ, ನಿಮ್ಗೆ ಅಪ್ಲೈ ಆಗಲ್ಲ. ಸೊ ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಟ್ರೈ ಮಾಡಿ. ಸೊ ಆದಷ್ಟು ಎಷ್ಟು ಪರ್ಚೇಸ್ ಮಾಡೋಕ್ಕಾಗುತ್ತೋ ಅಷ್ಟಕ್ಕೂ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ, ಕ್ವಾಲಿಟಿಗೆ ಎಲ್ಲ ಇಷ್ಟ ಆದರೆ ಬೇಕಾದ್ರೆ ನೆಕ್ಸ್ಟ್ ಟೈಮು ಇನ್ನು ಪರ್ಚೇಸ್ ಮಾಡ್ಬೋದು. ಸೊ ಆನ್ಲೈನಲ್ಲೇ ಇರುತ್ತೆ, ಅಂದರೆ ಸ್ಟಾಕ್ ಇದ್ದರೆ 100% ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಗೈಸ್, ಇವತ್ತು ಒಂದು ಅಂದರೆ ಲೈಕ್ ನಮ್ಮ ವೆಬ್ಸೈಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸೋಣ ಅಂತಲೇ ಈ ವಿಡಿಯೋ ಮಾಡ್ತಾರ ಅಂಥದ್ದು. ಸೊ ಅದಕ್ಕೋಸ್ಕರನೇ ಕೊಲ್ಯಾಬ್ರೇಷನ್ ಮಾಡಿರೋ ಅಂಥದ್ದು. ಸೊ ನಮ್ಮ 2 ಚಾನಲ್ಗೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಯಾವುದು ಒಂದು ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಇಫ್ ಇನ್ ಕೇಸ್ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ಸೊ ಇದನ್ನು ಇನ್ನೂ ಲೆಂತಿಯಾಗಿ ಹೇಳೋಕ್ಕಾಗಲ್ಲ, ಸೊ ಅದಕ್ಕೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಟ್ಟೆ. ಸೊ ಗೈಸ್, ಇವಾಗ ನಾನು ತೋರಿಸ್ತಾ ಇರೋದು ಬಂದ್ಬಿಟ್ಟು ಮಾನಿಟರ್ದು, ಅಂದರೆ ಲ್ಯಾಪ್ಟಾಪಲ್ಲಿ ಅಥವಾ ಇದರಲ್ಲಿ ಟ್ಯಾಬಲ್ಲಿ
ಆ್ಯಪಲ್ಲಿ ಬುಕ್ ಮಾಡಬೇಕಾದಾಗ ಹೇಗೆ ಬುಕ್ ಮಾಡ್ಬೋದು ಅಂತ. ಸೊ ಆಲ್ಮೋಸ್ಟು ಮೊಬೈಲ್ದು ಸೇಮ್ ಟು ಸೇಮ್ ಇರುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಯ್ತಿದ್ರೆ ನಾನು ರೀಲ್ಸಲ್ಲಿ ಕೂಡ ಮೊಬೈಲ್ ಎಡಿಷನ್ ಬಿಡ್ತೀನಿ, ಮೊಬೈಲಲ್ಲಿ ಹೇಗೆ ಬುಕ್ ಮಾಡೋದು ಅಂತ. ಅದಕ್ಕೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಇವಾಗ ಸದ್ಯಕ್ಕೆ ಅರ್ಜೆಂಟಾಗಿ ಬಿಡೋಕ್ಕಾಗ್ತಿಲ್ಲ. ಸೊ ಅದಕ್ಕೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು ಟೂ ಡೇಸ್ ಅಷ್ಟರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ. ಮಾನಿಟರಲ್ಲಿ ಹೇಗೆ ಬುಕ್ ಮಾಡೋದು ಅಂದರೆ ವಿಂಡೋಸಲ್ಲಿ ಹೇಗೆ ಬುಕ್ ಮಾಡೋದು ಅಥವಾ ಟ್ಯಾಬಲ್ಲಿ ಬುಕ್ ಮಾಡೋರಿಗೆ ಆಲ್ಮೋಸ್ಟ್ ಇದೇ ಸಿಮಿಲರ್ ಇರುತ್ತೆ. ಸೊ ಇದರಲ್ಲಿ ಹೇಗೆ ಬುಕ್ ಮಾಡೋದು ಅಂತ. ಸೊ ನಾನು ಬಂದು ಗೈಸ್ ಗೂಗಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಗೂಗಲಲ್ಲಿ VPPA ಫ್ಯಾಷನ್ಸು, ಸೊ ಆಲ್ಮೋಸ್ಟ್ ನಾನು ಸರ್ಚ್ ಮಾಡ್ತಿರ್ತೀನಿ, ಅದಕ್ಕೋಸ್ಕರ ಅಲ್ಲೇ ಇದೆ. ಸೊ VPPA ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ. VPPA ಫ್ಯಾಷನ್ಸ್ ಅಂತ ಹಾಕಿದ್ರೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಇದು ವೆಬ್ಸೈಟು ಗೈಸ್. ಸೊ ಇಲ್ಲಿ ಬಂದು ಡೈರೆಕ್ಷನ್ ಅಂದರೆ ಇದು ಮ್ಯಾಪು. ಸೊ ಡೈರೆಕ್ಷನ್ ಹಾಕಿದ್ರು ಕೂಡ ಡೈರೆಕ್ಟು ಲೊಕೇಶನ್ ಹತ್ರ ಅಂದರೆ ಶೋರೂಮ್ ಹತ್ರ ಬರುತ್ತೆ, ಇದು ಆಫ್ಲೈನ್ಗೆ. ಸೊ ಆನ್ಲೈನ್ ಪರ್ಚೇಸ್ ಮಾಡೋರಿಗೆ ಇಲ್ಲಿ ನೋಡಿ. ಸೊ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮದೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನಮ್ಮ ವೆಬ್ಸೈಟ್ ನೋಡೋಕ್ಕೆ ಹೀಗಿದೆ ಗೈಸ್. ಸೊ ನೋಡಿ ಕ್ಲೀನಾಗಿ. ಸೊ ಪ್ರೆಸೆನ್ಸು ಅಂದರೆ VPPA ಅಂದರೆ ಎಂತಕ್ಕಂತ ಇಟ್ಟಿದ್ದೀವಿ, ವೆಲಾಸಿಟಿ, ಪ್ರೆಸೆನ್ಸ್, ಪವರ್ ಮತ್ತು ಆ್ಯಟಿಟ್ಯೂಡ್. ಸೊ ಇದೆಲ್ಲ ಆಲ್ಮೋಸ್ಟು ಲೇಡೀಸ್ ವೇರು. ಸೊ ಜೆಂಟ್ಸ್ ವೇರ್ಗೆ ಚೇಂಜ್ ಮಾಡ್ಕೋಬೇಕು ಅಂದರೆ ಇಲ್ಲೇ ಇದೆ ನೋಡಿ ಮೆನ್ಸು. ಸೊ ಈ ಕಾಲಮ್ಗೆ ಹೋದರೆ ಮೆನ್ಸಿಗೆ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಕಂಪ್ಲೀಟಾಗಿ ಮೆನ್ಸ್ ಇದು ಸಿಗುತ್ತೆ ನಿಮಗೆ. ಸೊ ಇಲ್ಲಿ ನೋಡಿ ಸೇಮ್ ಹೋಮ್ ಸ್ಕ್ರೀನ್ ಸೇಮ್ ಇರುತ್ತೆ. ಅದಾದಮೇಲೆ ಸ್ಕ್ರೋಲ್ ಮಾಡಿದ್ರೆ ಮೆನ್ಸ್ದು ನಿಮಗೆ ಈ ರೀತಿ ಕಾಣಿಸುತ್ತೆ ಗೈಸ್. ಸೊ ಇದಾದಮೇಲೆ ಬನ್ನಿ ಇಲ್ಲೇ ನಾನು ಡಿವೈಡ್ ಮಾಡಿಬಿಟ್ಟಿದ್ದೀನಿ. ಸೊ ವೆಲಾಸಿಟಿ, ಮೆನ್ ವೆಲಾಸಿಟಿಲಿ ಏನೇನಿದೆ ಸೊ ನೋಡಿ. ಮೆನ್ ವೆಲಾಸಿಟಿಲಿ ಈ ಥರ ಕಲೆಕ್ಷನ್ಸ್ ಇದೆ. ಸೊ ಇನ್ನೊಂದು ಸ್ವಲ್ಪ ಬರೋದಿದೆ ಸ್ಟಾಕ್ ಬಂದಿದ ತಕ್ಷಣ 100% ಇದನ್ನೆಲ್ಲ ಕ್ಲೀನಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಪ್ರೆಸೆನ್ಸ್ಗೆ ಹೋದರೆ ಯಾವ ರೀತಿ ಕಲೆಕ್ಷನ್ಸ್ ಇದೆ. ಸೊ ಪ್ರೆಸೆನ್ಸಲ್ಲಿ ಕಂಪ್ಲೀಟಾಗಿ ಆಲ್ಮೋಸ್ಟ್ ಶರ್ಟ್ಸ್ ಇದೆ. ಸೊ ವೆಲಾಸಿಟಿಲಿ ಬಂದ್ಬಿಟ್ಟು ಸ್ವೆಟ್ ಶರ್ಟ್ಸು ಮತ್ತು ಫುಲ್ ಸ್ಲೀವ್ ಟಿ ಶರ್ಟ್ಸ್ ಇದೆ. ಸೊ ಪವರಲ್ಲಿ ಏನಿದೆ ನೋಡಿ ಗೈಸ್. ಪವರಲ್ಲಿ ಆಲ್ಮೋಸ್ಟ್ ವುಡ್ಡೀಸ್ಗಳಿದೆ. ಸೊ ವುಡ್ಡೀಸು, ಕಾರ್ಗೋ ಪ್ಯಾಂಟು. ಅದಾದಮೇಲೆ ಆ್ಯಟಿಟ್ಯೂಡ್ಗೆ ಹೋದರೆ ಟಿ ಶರ್ಟ್ಗಳು ಸಿಗ್ತವೆ. ಇದೆಲ್ಲ ಆಲ್ಮೋಸ್ಟ್ ಗೈಸ್ ನಾನು ಅಪ್ಲೋಡ್ ಮಾಡಿರೋದು ಇಲ್ಲಿವರೆಗೂ ಬಂದ್ಬಿಟ್ಟು ಶೋಲ್ಡರ್ ಟಾಪ್ ಟಿ ಶರ್ಟ್ಸು. ಸೊ ಆಲ್ಮೋಸ್ಟ್ ನಿಮಗೆ ಕಾಣಿಸ್ತಿದೆ ಶೋಲ್ಡರ್ ಟಾಪ್ ಟಿ ಶರ್ಟ್ಸ್ ಇದೆಲ್ಲ ಕಂಪ್ಲೀಟಾಗಿ. ಸೊ ಇನ್ನು ಪೋಲೋ ಟಿ ಶರ್ಟ್ಸು ಎಲ್ಲ ಬರೋದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದಷ್ಟು ಬೇಗ ಅದನ್ನು ಕೂಡ ತರಿಸ್ತೀನಿ. ಅದಾದಮೇಲೆ ಬನ್ನಿ ಈಗ ವುಮೆನ್ಗೆ ಹೋಗೋಣ. ವುಮೆನ್ಗೆ ಹೋದರೆ ಆಲ್ಮೋಸ್ಟು ವುಮೆನ್ ಕಲೆಕ್ಷನ್ಸ್ ಇಲ್ಲಿದೆ ನೋಡಿ. ಸೊ ಇದರಲ್ಲೂ ಸೇಮು ವುಮೆನ್ಗೆ ಹೋಗಿ ವೆಲಾಸಿಟಿ, ಪ್ರೆಸೆನ್ಸ್ಗೆ ಹೋದರೆ ಕಲೆಕ್ಷನ್ಸ್ ಚೇಂಜ್ ಆಗುತ್ತೆ. ಸೊ ಸ್ಯಾರೀಸು ಕಂಪ್ಲೀಟಾಗಿ ಗೈಸ್. ಸ್ಯಾರೀಸು ನೋಡಿ ಇದೆಲ್ಲ ಈಗ ರೀಸೆಂಟಾಗಿ ಸ್ಟಾಕ್ ಆಗಿರೋ ಅಂಥದ್ದು. ಆಲ್ಮೋಸ್ಟು ಕೆಲವೊಂದು ಔಟ್ ಆಫ್ ಸ್ಟಾಕ್ ಆಗೋಗಿದೆ. ಸೊ ಪರ್ ಡಿಸೈನಲ್ಲಿ 5 to 6, 8 ಪೀಸಸ್ ತರಿಸಿದ್ದು ಪರ್ ಡಿಸೈನಲ್ಲಿ. ಆಲ್ಮೋಸ್ಟ್ ಕೆಲವೊಂದು ಕಲೆಕ್ಷನ್ಸ್ ಔಟ್ ಆಫ್ ಸ್ಟಾಕ್ ತೋರಿಸ್ತಿದೆ. ಸೊ ನೋಡ್ಬೋದು ಇಲ್ಲೇ ನೀವು. ಸೊ ನೋಡಿ ಈ ಥರ ಬಂತು ಅಂದರೆ ಔಟ್ ಆಫ್ ಸ್ಟಾಕು ಗೈಸ್. ಸೊ ಇದು ಆಲ್ಮೋಸ್ಟ್ ಔಟ್ ಆಫ್ ಸ್ಟಾಕ್ ಆಗಿದೆ. ಇದು ಇನ್ನೊಂದು ಸ್ವಲ್ಪ ಬರೋದಿದೆ, ಇನ್ನೊಂದು ಸ್ವಲ್ಪ ಸ್ಟಾಕು ಬಂದಿದ ತಕ್ಷಣ ಇದನ್ನು ಅಪ್ಡೇಟ್ ಮಾಡ್ತೀನಿ. ಯಾರಿಗಾದರೂ ಇಷ್ಟ ಆದರೆ ಈ ಥರದ್ದು ಲೆವೆಂಡರ್ ಲೆನಿನ್ ಟಿಶ್ಯೂ ಇಷ್ಟ ಆಗಿದರೆ ಆದಷ್ಟು ಬೇಗ ನೀವು ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇದರಲ್ಲೂ ಔಟ್ ಆಫ್ ಸ್ಟಾಕ್ ಆಗಿದೆ. ಸೊ ನೋಡ್ಬೋದು ಇವಾಗ ಅಪ್ಡೇಟ್ ಆಗಿರೋದು ಇದೆಲ್ಲ ಗೈಸ್. ಸೊ ಯಾವ ರೀತಿ ಬಂದರೆ ಬುಕ್ ಮಾಡಬೇಕು ಅಂತಲೂ ತೋರಿಸ್ಬಿಡ್ತೀನಿ ನೋಡಿ. ಸೊ ಈ ರೀತಿ ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ ಇಲ್ಲಿ. ಸೊ ಈ ರೀತಿ ಬರುತ್ತೆ. ಇದನ್ನು ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನ್ಸು ಮತ್ತು ಫ್ಯಾಬ್ರಿಕ್ ಕೇರು, ಸೊ ಮತ್ತು ಇದು ಶಿಪ್ಪಿಂಗ್ ಆ್ಯಂಡ್ ರಿಟರ್ನು. ಸೊ 7 days ರಿಟರ್ನ್ ಇರುತ್ತೆ. ಆಲ್ಮೋಸ್ಟ್ ರಿವ್ಯೂಗಳು. ಸೊ ದಯವಿಟ್ಟು ರಿವ್ಯೂಗಳು ಹಾಕಿ ಗೈಸ್. ಇಫ್ ಇನ್ ಕೇಸ್ ಯಾರಾದರೂ ಪರ್ಚೇಸ್ ಮಾಡಿದ್ರೆ ನಿಮ್ಗೇನು ಅನಿಸುತ್ತೋ ಅದನ್ನು ರಿವ್ಯೂ ಹಾಕಿ ಆದಷ್ಟು. ಸೊ ಸಪೋರ್ಟ್ ಮಾಡಿ. ಹೊಸ ಬಿಸ್ನೆಸ್ಸು, ಹೊಸ ಸ್ಟಾರ್ಟಪ್ಪು, ಇದು ನಮ್ಮದೇ ಓನ್ ಲೇಬ್ಲಿಂಗಲ್ಲಿ ಆಗ್ತಿರೋ ಅಂಥದ್ದು. ಸೊ ಕಂಪ್ಲೀಟಾಗಿ ನಮ್ಮದೇ ಕಂಟ್ರೋಲ್ ಇರುತ್ತೆ ಅಂತ ಹೇಳ್ತಾ ಗೈಸ್. ನೋಡಿ ಇವಾಗ ಬುಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹೆಂಗೂ ಇದನ್ನು ಓಪನ್ ಮಾಡಿದ್ದೀನಲ್ವ, ನೀವು ಯಾವುದಾದ್ರೂ ಓಪನ್ ಮಾಡಿ. ಇಲ್ಲಿ ಈ ರೀತಿ ಬಂದಾಗ ಇಲ್ಲಿ ಕಲರ್ಸ್ಗಳು ಬಂದರೆ ಕಲರ್ಸ್ಗಳು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಕಲರ್ಸ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಅದಾದಮೇಲೆ ನೀವು ಆ್ಯಡ್ ಟು ಬ್ಯಾಗ್ ಹೊಡೆದ್ರೆ ಆಗಲ್ಲ ಗೈಸ್. ಆ್ಯಡ್ ಟು ಬ್ಯಾಗ್ ಹೊಡೆದ್ರೆ ಹಿಂಗೆ ತೋರಿಸುತ್ತೆ ಪ್ಲೀಸ್ ಸೆಲೆಕ್ಟ್ ಸೈಜ್ ಅಂತ. ಸೊ ಸೈಜ್ ಸೆಲೆಕ್ಟ್ ಮಾಡಬೇಕು ನೀವು. ಸೈಜ್ ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ಆಗುತ್ತೆ. ಸೊ ಈ ರೀತಿ ಆದಾಗ ಕವರ್ ಆದಾಗ ಫುಲ್ಲು. ಸೊ ಆ್ಯಡ್ ಟು ಬ್ಯಾಗ್ ಅಂತ ಹೊಡೆದ್ರೆ ಸೊ ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಬ್ಯಾಗ್ ಓಪನ್ ಆಯಿತು. ಸೊ ಈ ರೀತಿ ಪರ್ಚೇಸ್ ಮಾಡೋ ಅಂಥದ್ದು. ಸೊ ನೋಡಿ ಈಗ ನಿಮ್ಗೇನಾದರೂ ಇನ್ನೂ ನನ್ನ ಐಟಮ್ಸ್ ಹಾಕಬೇಕು ಅಂತಂದರೆ ಇಲ್ಲಿ ಇಂಟು ಹೊಡೀರಿ. ಸೊ ಇಂಟು ಹೊಡೆದು ಸೊ ಇಲ್ಲಿ ತಿರ್ಗಾ ನಿಮ್ಗೆ ಯಾವ್ದು ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಮೆನ್ಸ್ಗೆ ಹೋಗೋಣ. ಮೆನ್ಸಲ್ಲಿ ಯಾವ್ದಾರ ಒಂದು ಹಾಕೋಣ ಆ್ಯಕ್ಚುಲಿ. ಸೊ ಮೆನ್ಸ್ಗೆ ಹೋಗಿ ಪವರ್ಗೆ ಹೋಗೋಣ. ಸೊ ಪವರು ಓಕೆ ಬೇಡ, ಪ್ರೆಸೆನ್ಸ್ಗೆ ಹೋಗೋಣ. ಶರ್ಟ್ಸ್ಗಳು ಹಾಕೋಣ ಯಾವುದಾದ್ರೂ. ಸೊ ನೋಡಿ ಗೈಸ್, ಈ ಶರ್ಟ್ ಚೆನ್ನಾಗಿದೆ. ಸೊ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಬರುತ್ತೆ ಗೈಸ್. ಬ್ಯಾಕ್ ಸೈಡ್ ಹೇಗಿದೆ ಸೊ ಇದು ನೋಡಿ. ಸೊ ಬ್ಯಾಕ್ ಇದು ಫ್ರಂಟ್ ಸೈಡು.
ಇದು ಬ್ಯಾಕ್ ಸೈಡ್ ಈ ರೀತಿ ಬರುತ್ತೆ. ಸೊ ಇದು ಪ್ರಿಂಟ್, ಆ್ಯಕ್ಚುಲ್ ಪ್ರಿಂಟು ಇದು. ಸೊ ಈ ರೀತಿ ಬರುತ್ತೆ. ಇದನ್ನು ನೀವು ನೋಡಿ ಎಲ್ಲ ಕ್ಲೀನಾಗಿ ಇಷ್ಟ ಆದಾಗ, ಸೊ ಕಂಪ್ಲೀಟಾಗಿ ಇಲ್ಲಿ ನೋಡಿ, ಇಲ್ಲಿ ಕಲರ್ ಒಂದೇ ಇರೋದು. ಸೊ ಅದಾಗದೆ ಸೆಲೆಕ್ಟ್ ಆಗಿದೆ ಆಟೋಮೆಟಿಕ್ಕಾಗಿ. ಇಲ್ಲಿ 4 ಸೈಜಸ್ ಇದೆ, ನಿಮ್ಗೆ ಯಾವ್ದು ಬೇಕು, XL, L, M. ಮತ್ತು ಇಲ್ಲಿ ಸೈಜ್ ಚಾರ್ಟ್ ಕೂಡ ಇರೋ ಅಂಥದ್ದು ನೋಡ್ಬೋದು. ಕಂಪ್ಲೀಟಾಗಿ ಸೈಜ್ ಚಾರ್ಟ್ ಓಪನ್ ಮಾಡಿದ್ರೆ ಸೈಜ್ ಚಾರ್ಟು ಕಂಪ್ಲೀಟಾಗಿ ಹಾಕಿದ್ದೀನಿ ಗೈಸ್. ಸೊ ಇದೆಲ್ಲ ನಮ್ಮ ಟೀಮ್ ಅವರೇ ಹಾಕಿರೋದು. ಸೊ ನೋಡ್ಬೋದು ಕಂಪ್ಲೀಟಾಗಿ ಸೈಜ್ ಚಾರ್ಟ್ ಸಿಗುತ್ತೆ. ಎಸ್ ಅಂದರೆ ಯಾವುದು, ಚೆಸ್ಟಲ್ಲಿ, ಇಂಚಸಲ್ಲಿ, ಸೆಂಟಿಮೀಟರ್ಸಲ್ಲಿ ಕಂಪ್ಲೀಟಾಗಿ ಸಿಗುತ್ತೆ. ನೀವು ಇದರಲ್ಲೇ ಕೂಡ ನೀವು ನೋಡ್ಕೋಬೋದು ಯಾವ ರೀತಿ ಬರುತ್ತೆ ನಿಮ್ಮ ಶರ್ಟು ಅನ್ನೋದೊಂದು ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾಕಂದರೆ ಕೆಲವೊಂದು ಕಂಪ್ನಿಗಳು ಕೆಲವೊಂದು ಇದರಲ್ಲಿ ಒಂದೊಂದು ಸೈಜಸ್ ಇರುತ್ತೆ, ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂತ ಸೈಜ್ ಚಾರ್ಟ್ ಕೂಡ ಕೆಲವೊಂದಕ್ಕೆ ಹಾಕಿದ್ದೀನಿ ಗೈಸ್. ನಾನು ಸ್ವಲ್ಪ ಅಪ್ಡೇಟ್ ಮಾಡಬೇಕು, ಒಂದು ಸ್ವಲ್ಪ ಟೀಮ್ ಒಂದು ಸ್ವಲ್ಪ ಬ್ಯುಸಿ ಇದ್ದಾರೆ, ಒಂದು ಸ್ವಲ್ಪ ಅಪ್ಡೇಟ್ ಮಾಡ್ತಾರೆ, ಆದಷ್ಟು ಬೇಗನೆ ಅಪ್ಡೇಟ್ ಮಾಡ್ತಾರೆ ಗೈಸ್. ಸೊ ಆಲ್ಮೋಸ್ಟು 90% ನಾನೇ ನೋಡ್ಕೊತಾ ಇರೋದು, ಕೆಲವೊಂದು ಟೀಮ್ ಮಾಡ್ತಾರೆ. ಸೊ ಇವಾಗ ನೋಡಿ ಇಲ್ಲಿ ಸೈಜು, ಸೊ ಸೈಜ್ ಬಂದು ಎಲ್ಲು, M, XL. ಸೊ XL ಹಾಕೋಣ. ಸೊ ಆ್ಯಡ್ ಟು ಬ್ಯಾಗ್ ಹೊಡೆದ್ರೆ ಇಲ್ಲಿ ಹೋಗುತ್ತೆ. ಸೊ ಈ ರೀತಿ ಓಪನ್ ಆಗುತ್ತೆ. ಸೊ ಪ್ರೊಸೀಡ್ ಟು ಚೆಕ್ಔಟ್ಗೆ ಹೋಗೋಕ್ಕಿಂತ ಮುಂಚೆ ಗೈಸ್ ನಾನು ಒಂದು ಹೇಳಬೇಕು, ವುಮೆನ್ಸಲ್ಲಿ ಸೊ ಯಾರೆಲ್ಲ 5XL, 6XL, 7XL, 8XL ಅಪ್ ಟು 8XL, 3XL, 4XL, 5XL ಎಲ್ಲ XLಯಿಂದ ಹಿಡಿದು 8XLವರೆಗೂ ನಮ್ಮ ಹತ್ರ ಸ್ಟಾಕ್ ಇರುತ್ತೆ ಗೈಸ್. ಕೆಲವೊಂದು ನಾವು ಅದಕ್ಕೆ ಅಂತಲೇ ಸ್ಟಿಚಿಂಗ್ ಮಾಡಿ ತರಿಸ್ತೀವಿ. ಸೊ ಆ ಥರ ನಿಮಗೆ ಬೇಕಾದರೆ ನಿಮಗೆ ಒಂದು ಹೇಳ್ತೀನಿ ನೋಡಿ. ಸೊ ವುಮೆನ್ಸ್ಗೆ ಹೋಗಿ, ಪವರ್ಗೆ ಹೋಗಿ, ಸೊ ಇಲ್ಲಿ ನಿಮಗೆ ಆಲ್ಮೋಸ್ಟು ಹೆಲ್ತಿ ಸೈಜಸ್ಸೇ ಬರುತ್ತೆ. ಇಲ್ಲಿ ಕಂಪ್ಲೀಟಾಗಿ ಹೆಲ್ತಿ ಸೈಜಸ್ಸು. ಇವಾಗ ಸದ್ಯಕ್ಕೆ 2 ಪೀಸು, ಅದರಲ್ಲೂ ಕೆಲವೊಂದು ಔಟ್ ಆಫ್ ಸ್ಟಾಕ್ ಆಗಿದೆ. ಸೊ ಇದ್ರಲ್ಲಿ ನೋಡಿ, ಇದರಲ್ಲಿ ಔಟ್ ಆಫ್ ಸ್ಟಾಕ್ ಆಗೋಗಿದೆ. ಸೊ ಒಂದೇ ನಿಮಿಷ, ಇದರಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ, ಇಲ್ಲಿ 3XL, 4XL, 5XL ಇಲ್ಲಿ ನೋಡ್ಬೋದು. ನಿಮ್ಗೆ ಯಾವ XL ಬೇಕು ಅದನ್ನು ಹಾಕ್ಕೊಂಡು ಆ್ಯಡ್ ಟು ಬ್ಯಾಗ್ ಹಾಕೊಳ್ಳಿ ಗೈಸ್. ಸೊ ಲೇಡೀಸಲ್ಲಿ ತುಂಬ ಜನ ಹುಡುಕ್ತಾ ಇರ್ತೀರಾ, ನನಗೆ 3XL ಸಿಗ್ತಾಯಿಲ್ಲ, 4XL ಸಿಗ್ತಾಯಿಲ್ಲ, 5XL ಸಿಗ್ತಾಯಿಲ್ಲ, ಅಪ್ ಟು 8XL ಗೈಸ್. ಅಪ್ ಟು 8XLವರೆಗೂ ನಮ್ಮ ಹತ್ರ ಸ್ಟಾಕ್ ಇರುತ್ತೆ. ಅಂದರೆ ಕೆಲವೊಂದು ಡಿಸೈನಲ್ಲಿ ಮಾತ್ರ ಅದನ್ನು ಸ್ಟಿಚ್ ಮಾಡಿಸ್ಬೇಕಾಗುತ್ತೆ ಗೈಸ್. ಕೆಲವೊಂದು ಮೆಟೀರಿಯಲಲ್ಲಿ ಕೆಲವೊಂದು ಡಿಸೈನಲ್ಲಿ ಅದನ್ನು ಸ್ಟಿಚ್ ಮಾಡ್ಸೋಕ್ಕಾಗಲ್ಲ. ಅದಕ್ಕೆ ಅಂತಲೇ ಒಂದು ಸ್ವಲ್ಪ ಲಿಮಿಟೆಡ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಇನ್ನೊಂದು ಸ್ವಲ್ಪ ಸ್ಟಾಕ್ ಬಂದಿದೆ, ಇದನ್ನ ಅಪ್ಲೋಡ್ ಆಗಿಲ್ಲ. ಆದಷ್ಟು ಬೇಗ ಅದನ್ನು ಕೂಡ ಅಪ್ಲೋಡ್ ಆಗುತ್ತೆ. ಅಪ್ ಟು 8XLವರೆಗೂ ನಮ್ಮ ಹತ್ರ ಸ್ಟಾಕ್ ಇರುತ್ತೆ ಅಂತ ಹೇಳ್ತಾ. ಸೊ ಎಮ್ಮಿಂದನೂ ಸ್ಟಾಕ್ ಇದೆ ಗೈಸ್ ಲೇಡೀಸಲ್ಲಿ. ಸೊ ಇದಕ್ಕೆ ಬಂದು 3XLಗಿಂತ ಅಬೋವ್ ಇದ್ದರೆ ಮಾತ್ರ ಈ ಪವರು. ಸೊ ಪವರು 3XL, 4XL, 5XL, 6XL, 7XL, 8XL. ಸೊ ಒಂದೇ ಒಂದು ನಿಮಿಷ, ಇದರಲ್ಲಿ ಯಾವುದಿದೆ ನೋಡ್ತೀನಿ, ಒಂದೇ ಒಂದು ನಿಮಿಷ ನೋಡಿ. ಇಲ್ಲಿ 3, 4, 5 ಇದರಲ್ಲಿ 3, 4, 5 ಇದರಲ್ಲಿ ಔಟ್ ಆಫ್ ಸ್ಟಾಕ್ ಆಗಿದೆ. ಸೊ ಇದನ್ನು ತರಿಸ್ತೀನಿ ಒಂದು ಸ್ವಲ್ಪ, ಅದಕ್ಕೆ ಅಂತಲೇ ಇದನ್ನು ರಿಮೂವ್ ಮಾಡಿಲ್ಲ ಇದರಿಂದ. ಸೊ ನೋಡೋಣ, ಇದು ಸ್ಟಾಕ್ ಬಂತು ಅಂದರೆ ತಿರ್ಗಾ ರೀಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಗೈಸ್ ನಿಮ್ಗೆ ಏನಾದರೂ ಇನ್ ಕೇಸ್ ಇಷ್ಟ ಆಗಿದರೆ ಆದಷ್ಟು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಔಟ್ ಆಫ್ ಸ್ಟಾಕ್ ಆಗೋದಾಗ ಬೇಜಾರು, ಎಷ್ಟೋ ಜನ ರಿಕ್ವೆಸ್ಟ್ ರೈಸ್ ಮಾಡ್ತಾರೆ ಈಗಲೂ. ಸೊ ನಮ್ಗೆ ಇದರಲ್ಲಿ ಈ ಪೀಸ್ ಬೇಕು ಅಂತ. ಸೊ ನಮ್ಮದೇನಾಗುತ್ತೆ, ನಮ್ಮದು ಬಂದು ಹೋಲ್ಸೇಲಿಂದ ಅಂಥದ್ದಲ್ಲ. ಹೋಲ್ಸೇಲಿಂದ ತಂದರೆ ಏನಾಗುತ್ತೆ, ಹೋಗ್ಬಿಟ್ಟು ಒಂದು ಬಂಚು ಅಂದರೆ ಎಮ್ಮಿಂದ XLವರೆಗೂ ಇರುತ್ತೆ, ಅಥವಾ 3XLinದ 5XLವರೆಗೂ ಇರುತ್ತೆ, ಅಥವಾ 6XLinದ 8XL ಇರುತ್ತೆ. ಅದೊಂದು ಬಂಚ್ ಎತ್ಕೊಂಡು ನೀವು ನೋಡಪ್ಪ ಇಷ್ಟು ಅಂತ ಪೇ ಮಾಡಿಬಿಟ್ಟು ಎತ್ಕೊಂಡು ಸೇಲ್ ಮಾಡೋದು. ನಮ್ಮದು ಓನ್ ಲೇಬ್ಲಿಂಗ್ ಆಗಿರೋದ್ರಿಂದ ಗೈಸ್ ನಾವು ಲಾಟಲ್ಲೇ ಹೊಲಿಸ್ಬೇಕು. ಸೊ ಲಾಟಲ್ಲಿ ಹೊಲಿಸೋದ್ರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೀವು ರಿಕ್ವೆಸ್ಟ್ ರೈಸ್ ಮಾಡಿದ ತಕ್ಷಣ ತರಿಸೋದು ಒಂದು ಸ್ವಲ್ಪ ಹಿಂಸೆ ಆಗುತ್ತೆ, ಒಂದು ಸ್ವಲ್ಪ ಲೇಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೇನಾದರೂ ಕಲೆಕ್ಷನ್ಸ್ ಇಷ್ಟ ಆಗಿ, ಕಲರ್ ಇಷ್ಟ ಆಗಿ, ಚೆನ್ನಾಗಿ ಸಿಕ್ತು ಅಂದರೆ ಆದಷ್ಟು ಬೇಗ ಗ್ರ್ಯಾಬ್ ಮಾಡ್ಕೊಳ್ಳಿ. ಯಾಕಂದರೆ ಯಾವಾಗ ಔಟ್ ಆಫ್ ಸ್ಟಾಕ್ ಆಗುತ್ತೋ ಏನಾಗುತ್ತೋ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಾಗಲ್ಲ ಅದು. ಸೊ ಔಟ್ ಆಫ್ ಸ್ಟಾಕ್ ಆಗೋಕ್ಕಿಂತ ಮುಂಚೆ ಗ್ರ್ಯಾಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವಾಗ. ಸೊ ಒಂದು ಹೆಲ್ತಿ ಸೈಜ್ ಒಂದು ಹಾಕೋಣ ಬ್ಯಾಗ್ಗೆ. ಸೊ ಇದನ್ನು ಸೆಲೆಕ್ಟ್ ಮಾಡಲೇಬೇಕು ಗೈಸ್, ಸೆಲೆಕ್ಟ್ ಮಾಡಿದ್ರೆ ನೀವು ಇದು ಮಾಡೋಕ್ಕಾಗಲ್ಲ. ಸೊ ಮೊಬೈಲಲ್ಲೂ ಕೂಡ ಅದೇ ಆಪ್ಷನ್ ಇರೋದು. ಸೊ ಇವಾಗ 8700 ಆಗಿದೆ, ಇಷ್ಟೆಲ್ಲ ಹಾಕಿದ್ದೀನಿ. ಸೊ ನಾನು ಸುಮ್ಮನೆ ಒಂದು ಸ್ಯಾಂಪಲ್ಗೆ ಇದು ಮಾಡ್ತಾ ಇರೋದು. ಸೊ ಇಲ್ಲಿ ಬಂದಾಗ ನಿಮ್ಮದು ಕಂಪ್ಲೀಟ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಹಾಕಬೇಕಾಗುತ್ತೆ. ಸೊ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್, ಆಲ್ಟರ್ನೇಟಿವ್ ಫೋನ್ ನಂಬರು ಆಪ್ಷನಲ್ಲು. ಸೊ ನಾನೊಂದು ಏನು ರಿಕ್ವೆಸ್ಟ್ ರೈಸ್ ಮಾಡ್ತೀನಿ ಅಂದರೆ, ಆಲ್ಟರ್ನೇಟಿವ್ ಫೋನ್ ನಂಬರ್ ಏನಾದರೂ ಇದ್ದರೆ, ಇಫ್ ಇನ್ ಕೇಸ್ ನೀವೇನಾದರೂ ಆಫೀಸ್ಗೆ ಹೋಗ್ತೀವಿ, ನಮ್ಮ ವೈಫ್ ಇರ್ತಾರೆ ಅಥವಾ ನಮ್ಮ ಮಗಳಿರ್ತಾಳೆ, ಮಗ ಇರ್ತಾನೆ ಮನೇಲಿ ಕಂಪಲ್ಸರಿ ಅಂದರೆ ಆಲ್ಟರ್ನೇಟಿವ್ ನಂಬರ್ಗೆ ಅವ್ರ ನಂಬರ್ ಕೊಡಿ. ಏನಕ್ಕೆ ಅಂದಾಗ ಡೆಲಿವರಿ ಮಾಡೋಕ್ಕೆ ಬಂದಾಗ ಅದೊಂದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಇಫ್ ಇನ್ ಕೇಸ್ ನೀವು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಕಸ್ಟಮರ್ ಡೀಟೇಲ್ಸು ಇದನ್ನು ಕಂಪ್ಲೀಟಾಗಿ ಹಾಕಲೇಬೇಕು. GSTIN ಆಪ್ಷನಲ್ಲು. ಸೊ ಗೈಸ್ GSTIN ಏನು ಆಪ್ಷನಲ್, ಅದೇನು ರಿಕ್ವೈರ್ಮೆಂಟ್ ಇರಲ್ಲ. ಸೊ GST ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. GST ಏನು ಅವಶ್ಯಕತೆ ಇಲ್ಲ, ಕಂಪ್ನಿ ನೇಮು ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ನೇಮು ಲಾಸ್ಟ್ ನೇಮು ಒಂದು ಹಾಕಿದ್ರೆ ಸಾಕಿದ್ರೆ ಈ ಜಾಗದಲ್ಲಿ. ಸೊ ಶಿಪ್ಪಿಂಗ್ ಅಡ್ರೆಸ್ನ ಗೈಸ್ ಈ ಕಾಲಮ್ ಇದೆಯಲ್ಲ,
ಒಂದು ಸ್ವಲ್ಪ ಅಲರ್ಟಾಗಿ ಹಾಕಿ ಗೈಸ್. ಯಾಕೆ ಅಂದರೆ ಡೆಲಿವರಿ ಬಾಯ್ಸು ಎಷ್ಟು ಕಷ್ಟ ಆಗೋಗುತ್ತೆ ಅಂದರೆ ಒಂದು ಸ್ವಲ್ಪ ಚೇಂಜಸ್ ಆದರೂ ಲೊಕೇಶನ್ನು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾಕೆ ಅಂದರೆ ನನಗೇ ಇವಾಗ ಬ್ಲಿಂಕಿಟಲ್ಲಿ ನಾನು ಜಾಬ್ ಮಾಡಿರೋದ್ರಿಂದ ನನಗೆ ಒಂದು 2-3 ಆರ್ಡರ್ಸ್ ಹಂಗೆ ಸಿಕ್ಬಿಟ್ರೆ ದಿನಕ್ಕೆ ಒಂದು 2-3 ಆರ್ಡರ್ ಹಂಗೆ ಸಿಕ್ಬಿಟ್ರೆ ನನಗೊಂಥರ ಡಿಮೋಟಿವೇಟ್ ಆಗೋಗುತ್ತೆ. ಅಂದರೆ ಯಾವ ರೀತಿ ಅಂದರೆ ಅವರು ಎಲ್ಲೋ ಇರ್ತಾರೆ, 500 ಮೀಟರ್ಸ್ ದೂರ ಇರ್ತಾರೆ, ನೋಡಿದ್ರೆ ಎಲ್ಲೋ ಲೊಕೇಶನ್ ಇರುತ್ತೆ, ಅಲ್ಲೋಗಿ ಅಲ್ಲೆಲ್ಲ ಸರ್ಚ್ ಮಾಡಬೇಕು. ಇಫ್ ಇನ್ ಕೇಸ್ ಅಪಾರ್ಟ್ಮೆಂಟ್ಗಳಲ್ಲಿ ಏನಾರು ಕನ್ಫ್ಯೂಸ್ ಆಗೋದ್ರೆ ಇಡೀ ಅಪಾರ್ಟ್ಮೆಂಟ್ ಹುಡ್ಕಾಡ್ಬೇಕು ಅವ್ರನ್ನ. ಸೊ ಟೆನಿ ಕಾಸ್ಟ್ ನಾವು ಡೆಲಿವರಿ ಮಾಡಲೇಬೇಕಾಗುತ್ತೆ ಡೆಲಿವರಿ ಬಾಯ್ಸು. ಸೊ ಅವರು ಯಾವುದೇ ಕಾರಣಕ್ಕೂ ನನಗೆ ಸಿಗ್ತಾಯಿಲ್ಲ ಕಸ್ಟಮರು ಅಂತ ಟೈಮ್ ಲಿಮಿಟ್ ಇರುತ್ತೆ. ಸೊ ಅಲ್ಲಿ ರೀಚ್ ಔಟ್ ಆದಾಗ ಇಷ್ಟು ನಿಮಿಷ ಅಂತ ಏನೋ ಟೈಮ್ ಲಿಮಿಟ್ ಇರುತ್ತೆ. ಅಥವಾ ಈ ಥರದ್ರಲ್ಲಿ ಡೆಲಿವರಿ ಈ ಥರ ಅಂದರೆ ಬಟ್ಟೆ ಡೆಲಿವರಿ, ಅಮೆಝಾನ್ ಡೆಲಿವರಿ, ಫ್ಲಿಪ್ಕಾರ್ಟ್ ಡೆಲಿವರಿ ಎಲ್ಲ ಏನಂದರೆ ಮಿನಿಮಮ್ 3 to 5 ಟೈಮ್ಸ್ ಕಸ್ಟಮರ್ಗೆ ಫೋನ್ ಮಾಡಿರಬೇಕು. ಕಸ್ಟಮರ್ ಪಿಕ್ ಮಾಡಿರಬಾರ್ದು, ಅಥವಾ ಕಸ್ಟಮರ್ ಅಲ್ಲಿಂದ ಏನಾದರೂ ಇದು ಮಾಡಿರಬೇಕು, ಓಕೆ ನಾನು ಇವತ್ತಿಲ್ಲ ನಾಳೆ ಆ್ಯಕ್ಸೆಪ್ಟ್ ಮಾಡ್ತೀನಿ, ನಾಳೆ ಬನ್ನಿ ಅಂತ ಅವ್ರ ಕಡೆಯಿಂದ ರಿಜೆಕ್ಷನ್ ಆಗಿರಬೇಕು ಅಂತ ಸಮಥಿಂಗ್ ರೂಲ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ಕಾಲಮ್ ಇದೆಯಲ್ಲ, ದಯವಿಟ್ಟು ಈ ಕಾಲಮ್ನ ತುಂಬ ಎಚ್ಚರಿಕೆಯಿಂದ ಹಾಕಿ. ಫುಲ್ಲು ಡೆಪ್ತಾಗಿ ಅಡ್ರೆಸ್ ಹಾಕಿದ್ರೂ ಚಿಂತೆ ಇಲ್ಲ, ಡೆಪ್ತಾಗಿ ಹಾಕಿ. ಲ್ಯಾಂಡ್ ಮಾರ್ಕ್ ಆಪ್ಷನಲ್ ಅಂತಿದೆ, ದಯವಿಟ್ಟು ಲ್ಯಾಂಡ್ ಮಾರ್ಕ್ ಹಾಕಿದ್ರೆ ಇನ್ನೂ ತುಂಬ ಒಳ್ಳೆಯದು. ನಿಮ್ಮ ಮನೆ ಹತ್ರ ಯಾವ್ದಾರ ದೇವಸ್ಥಾನ, ಅಪಾರ್ಟ್ಮೆಂಟು ಅಥವಾ ಏನಾದರೂ ಒಂದು ಹೈಲೈಟ್ ಆಗೋ ಅಂಥದ್ದಿದ್ರೆ ಲ್ಯಾಂಡ್ ಮಾರ್ಕು ದಯವಿಟ್ಟು ಹಾಕಿ. ಸೊ ಆ ಲ್ಯಾಂಡ್ ಮಾರ್ಕಿಂದನಾದರೂ ನಿಮ್ಮ ಲೊಕೇಶನು ಆದಷ್ಟು ಬೇಗ ಐಡೆಂಟಿಫೈ ಆಗೋ ಥರ ಇದ್ದರೆ ಇವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಸಿಟಿ, ಸ್ಟೇಟ್ ಇವೆಲ್ಲ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ, ಪಿನ್ ಕೋಡ್ ಇಂಡಿಯಾ. ಸೊ ಇದೆಲ್ಲ ಕಂಪ್ಲೀಟಾಗಿ ಹಾಕಿ ಇಲ್ಲಿ ಪೇ ಅಂತ ಕೊಡಬೇಕಾಗುತ್ತೆ. ಸೊ 1-2 ಮಿನಿಟ್ಸ್ ಗೈಸ್, ನಾನು ಸ್ವಲ್ಪ ಇನ್ಫಾರ್ಮೇಷನ್ ಫಿಲ್ ಮಾಡಿಬಿಟ್ಟು, ಇನ್ಫಾರ್ಮೇಷನ್ ತೋರ್ಸಂಗಿಲ್ಲ ಆ್ಯಕ್ಚುಲಿ. ಸೊ ಫೋನ್ ನಂಬರೆಲ್ಲ ಹಾಕ್ಬೇಕಾಗುತ್ತಲ್ಲ, ಇನ್ಫಾರ್ಮೇಷನ್ ಫಿಲ್ ಮಾಡಿಬಿಟ್ಟು ನಾನು ಬರ್ತೀನಿ ವಾಪಸ್ಸು. ಸೊ ಗೈಸ್, ಒಂದೇ ಒಂದು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ನೋಡಿ. ಸೊ ಇವಾಗ ನೀವು ಲಾಗಿನ್ ಆಗಬೇಕು. ಸೊ ಲಾಗಿನ್ ಆಗಿಲ್ಲ ಇನ್ನು, ನಮ್ಮ ವೆಬ್ಸೈಟ್ಗೆ ಲಾಗಿನ್ ಆಗಿಲ್ಲ. ಸೊ ಪ್ರತಿ ಒಂದು ಸತಿನೂ ಓಪನ್ ಮಾಡಿದಾಗಲೂ ಲಾಗಿನ್ ಕಂಪಲ್ಸರಿ ಆಗಲೇಬೇಕು. ಯಾಕಂದರೆ ಇದು ಗೂಗಲಲ್ಲಿ ಮತ್ತು ಕ್ರೋಮಲ್ಲಿ ಓಪನ್ ಆಗೋದ್ರಿಂದ ನೀವು ಆಟೋಮೆಟಿಕ್ಕಾಗಿ ಲಾಗಿನ್ ಕೊಟ್ಟಿದ್ರೆ ಆಟೋಮೆಟಿಕ್ಕಾಗಿ ಲಾಗಿನ್ ಆಗುತ್ತೆ. ಇಫ್ ಇನ್ ಕೇಸ್ ಕೊಟ್ಟಿಲ್ಲ ಅಂದರೆ ಪ್ರತಿ ಸರಿನೂ ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ಲಾಗಿನ್ ಆಗೋದು ಹೇಗೆ ಅಂತಲೂ ತೋರಿಸ್ಬಿಡ್ತೀನಿ ನೋಡಿ ಇದೇ ವಿಡಿಯೋದಲ್ಲಿ. ಸೊ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಲಾಗಿನ್ ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ VPPA ಲಕ್ಸುರಿ ಮೆನ್ಸ್ ವೇರ್ ಅಂತಿರುತ್ತೆ. ಸೊ ಅದು ಬಿಡಿ, ಅದೇನು ಬೇಡ. ವೆಲ್ಕಮ್ ಸೈನ್ ಇನ್ ಅಂತಿರುತ್ತೆ, ಗೂಗಲಲ್ಲಿ ಸೈನ್ ಇನ್ ಆಗೋದು. ಸೊ ಸೈನ್ ಇನ್ ಇವಾಗ ಜಿಮೇಲು ಅಡ್ರೆಸ್ಸು, ಇಫ್ ಇನ್ ಕೇಸ್ ನೀವು ಸಪ್ರೇಟಾಗಿ ಸೈನ್ ಇನ್ ಆಗಿದ್ದರೆ. ಸೊ ರಿಜಿಸ್ಟರು, ಮ್ಯಾಜಿಕ್ ಲಿಂಕು. ಸೊ ರಿಜಿಸ್ಟರ್ ಅಂದರೆ ಫುಲ್ ನೇಮು ಈ ಥರ ಎಲ್ಲ ಹಾಕ್ಬಿಟ್ಟು ಪಾಸ್ವರ್ಡ್ ಎಲ್ಲ ಹಾಕ್ಬಿಟ್ಟು ರಿಜಿಸ್ಟರ್ ಆಗೋದು. ಮ್ಯಾಜಿಕ್ ಲಿಂಕ್ ಇರುತ್ತೆ. ಸೊ ನಾನು ಕೇಳೋ ಪ್ರಕಾರ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇದು ತುಂಬ ಈಸಿ. ಮ್ಯಾಜಿಕ್ ಲಿಂಕು ಏನಂದರೆ, ಇಲ್ಲಿ ನಿಮ್ಮ ಜಿಮೇಲ್ ಅಡ್ರೆಸ್ ಕರೆಕ್ಟಾಗಿ ಹಾಕಿದ್ರೆ ಜಿಮೇಲ್ ಅಡ್ರೆಸ್ಗೆ ಒಂದು ಲಿಂಕ್ ಹೋಗುತ್ತೆ. ಆ ಲಿಂಕ್ ಮುಖಾಂತರ ನೀವು ಜಾಯ್ನ್ ಆಗ್ಬೋದು. ಸೊ ಇವಾಗ ನೋಡಿ, ಇವಾಗ ಗೂಗಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ಆಲ್ಮೋಸ್ಟ್ ಇದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಕ್ಲಿಕ್ ಮಾಡಿದೆ, ಇಲ್ಲಿ ನನ್ನ ಜಿಮೇಲ್ ಅಡ್ರೆಸ್ ಬರುತ್ತೆ. ಸೊ ನೋಡಿ ಇವಾಗ, ಸೊ ಇಲ್ಲಿ ಕಂಟಿನ್ಯೂ ಕೊಟ್ಟರೆ ಸೊ ಲಾಗಿನ್ ಆಯಿತು. ಸೊ ಮ್ಯಾಜಿಕ್ ಲಿಂಕ್ ಅಂದರೆ ನಿಮ್ಮ ಜಿಮೇಲ್ಗೆ ಲಿಂಕ್ ಬರುತ್ತೆ. ಸೊ ಲಿಂಕ್ ಬಂದಾಗ ಆಲ್ಮೋಸ್ಟು ಇದು ಲಾಗಿನ್ ಆಗುತ್ತೆ ಗೈಸ್, ಆಟೋಮೆಟಿಕ್ಕಾಗಿ ಲಾಗಿನ್ ಆಗುತ್ತೆ. ನಿಮ್ಮ ಜಿಮೇಲ್ಗೆ ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮಾಡಬೇಕಾಗುತ್ತೆ. ಸೊ ಇವಾಗ ಬನ್ನಿ, ಇವಾಗ ನಾನು ಆ್ಯಕ್ಚುಲಿ ಅಡ್ರೆಸ್ ಎಲ್ಲ ಫಿಲ್ ಮಾಡಿದೆ. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ತೋರಿಸೋಂಗಿಲ್ಲ, ಯಾಕಂದರೆ ಫೋನ್ ನಂಬರ್ ನನ್ನ ಪರ್ಸ್ನಲ್ ಫೋನ್ ನಂಬರ್ ಎಲ್ಲ ಇದೆ. ಸೊ ಅದಕ್ಕೋಸ್ಕರ ತೋರಿಸೋಂಗಿಲ್ಲ. ಸೊ ನೋಡಿ ಇವಾಗ ಬನ್ನಿ. ಇವಾಗ ನಾನು ಇಷ್ಟೊತ್ತರೆಗೂ ಕೂಪನ್ ಕೋಡ್ ಅಂತಿದ್ನಲ್ಲ ಗೈಸ್, ಇಲ್ಲಿ ನೋಡಿ ಆಟ ಇಲ್ಲಿದೆ. ಸೊ ಇಲ್ಲಿ ನೀವು ಹಾಕಿರೋದು ಅಷ್ಟು ಇದೆ, ನಿಮ್ಮದು ಟೋಟಲ್ ಅಮೌಂಟ್ ಇಲ್ಲಿದೆ. ಸೊ ಸಬ್ ಟೋಟಲು 8700, ಶಿಪ್ಪಿಂಗು ಕಾಂಪ್ಲಿಮೆಂಟ್ರಿ. ಸೊ ಶಿಪ್ಪಿಂಗ್ ಚಾರ್ಜಸ್ ನಾನೇನು ಎಕ್ಸ್ಟ್ರಾ ಅಂತ ತಗೋತಾ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಆ್ಯಕ್ಚುಲಿ ಕೂಪನ್ ಕೋಡ್ ಅಪ್ಲೈ ಮಾಡಬೇಕು. ಸೊ ಕೂಪನ್ ಕೋಡ್ ಅಪ್ಲೈ ಮಾಡಿದಾಗ ನಿಮಗೆ 40% ಡಿಸ್ಕೌಂಟ್ ಆಗುತ್ತೆ. ಸೊ ಆ ಕೂಪನ್ ಕೋಡು ಬರೀ ಫಸ್ಟು 100 ಪೀಪಲ್ಸ್ ಯೂಸರ್ಗೆ ಮಾತ್ರ ಇರೋ ಅಂಥದ್ದು. ಸೊ ಇಲ್ಲಿ ಏನಿದೆ ಅಲ್ಲ, ಸೊ ಈ ಜಾಗದಲ್ಲಿ ಕೂಪನ್ ಕೋಡ್ ಅಪ್ಲೈ ಮಾಡಬೇಕು. ನೀವು ನೋಡ್ಬೋದು. ಸೊ ಕಂಪ್ಲೀಟಾಗಿ ನಾನು ಫುಲ್ ಸ್ಕ್ರೀನ್ ತೋರ್ಸೋಕ್ಕಾಗಲ್ಲ ಗೈಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ತೋರ್ಸೋಕ್ಕಾಗಲ್ಲ. ನೀವು ಫುಲ್ ಸ್ಕ್ರೀನ್ ನೋಡಬೇಕು ಅಂದರೆ ನೋಡ್ಕೋಬೋದು, ಇವಾಗ ನೋಡ್ಕೋಬೋದು. ಸೊ ಫುಲ್ ಸ್ಕ್ರೀನ್ ಹೀಗಿರುತ್ತೆ. ಇಲ್ಲಿ ನಿಮಗೆ ಕೂಪನ್ ಕೋಡ್ ಅಂತ ಕೇಳುತ್ತೆ. ಕೂಪನ್ ಕೋಡಲ್ಲಿ ಹಾಕಿದಾಗ ಸೊ ಕೂಪನ್ ಕೋಡ್ ಕಂಪ್ಲೀಟಾಗಿ ಅಪ್ಲೈ ಆಗುತ್ತೆ. ಸೊ ಅಪ್ಲೈ ಹೊಡೆದಾಗ ನಿಮಗೆ ಆ ಕೂಪನ್ ಕೋಡ್ಗೆ ಎಷ್ಟು ಪರ್ಸೆಂಟೇಜ್, ಎಷ್ಟು ಅಮೌಂಟು ಮೈನಸ್ ಆಗಬೇಕು ಅಷ್ಟು ಮೈನಸ್ ಆಗಿ ನಿಮಗೆ 8700 ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಕೂಪನ್ ಕೋಡು ಯಾವುದೂ ಜನ್ರೇಟ್ ಮಾಡಿಲ್ಲ. ಸೊ ಜನ್ರೇಟ್ ಅಂದರೆ ಸಾರಿ ಗೈಸ್,
ಕೂಪನ್ ಕೋಡ್ ಯಾವುದು ಮಾಡದೇ ಇರೋದ್ರಿಂದ ಎಷ್ಟು ಆಗುತ್ತೆ ನೋಡಿ. ಇವಾಗ 8700 ಸೊ ಅದು ನಿಮಗೆ 5220 ರುಪೀಸಿಗೆ ಸಿಗುತ್ತೆ. ಸೊ 40% ಡಿಸ್ಕೌಂಟ್ ಆದರೆ 5220 ರುಪೀಸಿಗೆ ಸಿಗುತ್ತೆ. ಸೊ ಈ ರೀತಿ ಡಿಸ್ಕೌಂಟ್ ಆಗೋಂಥದ್ದು. ಸೊ ಇವಾಗ ನೋಡಿ, ಇಲ್ಲಿ ನೀವು ಇವಾಗ ಪೇ ನೌ ಅಂತ ಹೊಡೆದ್ರೆ ಸೊ ಪ್ರೋಸೆಸಿಂಗ್ ಇದೆ, ಒಂದು ಸ್ವಲ್ಪ ಔಟ್ ಆಫ್ ಸ್ಟಾಕ್ ಆಗಿದೆ ನೋಡಿ. ಇವಾಗ ಯಾರೋ ಪರ್ಚೇಸ್ ಮಾಡಿದ್ದಾರೆ. ಸೊ ಇವಾಗ ಅದನ್ನು ರಿಮೂವ್ ಮಾಡಬೇಕು ಗಾಯ್ಸ್. ಒಂದೇ ಒಂದು ನಿಮಿಷ ನನಗೆ ಟೈಮ್ ಕೊಡಿ. ಸೊ ನೋಡಿ ಗಾಯ್ಸ್, ಇವಾಗ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿರೋ ಗ್ಯಾಪಲ್ಲಿ ಒಂದು ಔಟ್ ಆಫ್ ಸ್ಟಾಕ್ ಆಗೋಗಿದೆ. ಎಷ್ಟು ಬೇಗ ನೀವು ಪರ್ಚೇಸ್ ಮಾಡ್ತೀರೋ ಅಷ್ಟೇ ಒಳ್ಳೆಯದು. ಆ ರೀತಿ ಆನ್ಲೈನಲ್ಲಿ ಸೇಲ್ಸ್ ನಡೀತಿದೆ. ಸೊ ಅದಕ್ಕೋಸ್ಕರ ಇವಾಗ ನೀವೇ ಲೈವ್ ಆಗಿ ನೋಡಿದ್ರಿ. ಇವಾಗ ನೋಡಿ ಇಲ್ಲೇ ಸೊ ಕರೆಂಟ್ಲಿ ಔಟ್ ಆಫ್ ಸ್ಟಾಕು. ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಬರೀ ಒಂದು 10 ನಿಮಿಷ ಅಷ್ಟೇ ಆಗಿರೋದಂಥದ್ದು ಕಾರ್ಟ್ಗೆ ಹಾಕಿ ಆಲೇ ಔಟ್ ಆಫ್ ಸ್ಟಾಕ್ ಆಗೋಗಿದೆ. ಅದಕ್ಕೋಸ್ಕರ ಇವಾಗ ನೋಡಿ ಟೋಟಲ್ ಅಮೌಂಟು 5700 ಹಾಕಿದ್ದೀನಿ. ಸೊ ಅಪ್ಲೈ ಏನಾಗಿಲ್ಲ, ಕೂಪನ್ ಕೋಡ್ ಏನು ಅಪ್ಲೈ ಆಗಿಲ್ಲ. ಸೊ ಕೂಪನ್ ಕೋಡ್ ಅಪ್ಲೈ ಆಗಿದ್ದೀರೇ 5700 ಆಗಿದೆ. ಒಂದು ಐಟಮ್ ರಿಮೂವ್ ಮಾಡಿದ್ದೀನಿ. ಸೊ ಬನ್ನಿ ಬೇಗ ಕ್ಲಿಕ್ ಮಾಡಿಲ್ಲ ಅಂದರೆ ಇನ್ನೊಂದಷ್ಟು ಐಟಮ್ಸ್ ಔಟ್ ಆಫ್ ಸ್ಟಾಕ್ ಹೋಗುತ್ತೆ. ಸೊ ಇಲ್ಲಿ ಪ್ರೆಸ್ ಮಾಡಿದ್ರೆ ತಿರ್ಗಾ ಔಟ್ ಆಫ್ ಸ್ಟಾಕು. ಸೊ ಗೈಸ್ ನೋಡಿ, ಔಟ್ ಆಫ್ ಸ್ಟಾಕ್ ಇವಾಗ ಡೇ ಐಟಮ್ ಇರೋ ಅಂಥದ್ದು. ಸೊ ಇದು ಇದೆಯೋ ಇಲ್ವೋ ಗೊತ್ತಿಲ್ಲ, ಬನ್ನಿ. ಸೊ ಇವಾಗ 2700 ಆಯಿತು. ಸೊ 2700ಗೆ 40% ಡಿಸ್ಕೌಂಟ್ ಆದರೆ ಎಷ್ಟಾಗುತ್ತೆ ನೀವೇ ಒಂದು ಸ್ವಲ್ಪ ಎಸ್ಟಿಮೇಟ್ ಮಾಡ್ಕೊಳ್ಳಿ. ಸೊ ಪ್ರೊಸೆಸಿಂಗಲ್ಲಿ ಇದು ನೋಡಿ, ಇವಾಗ ರೇಸರ್ ಪೇ ಓಪನ್ ಆಗುತ್ತೆ. ಸೊ ರೇಸರ್ ಪೇ ಓಪನ್ ಆದಾಗ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಈ ಥರ ತೋರಿಸುತ್ತೆ ನೋಡಿ. ಪ್ರೈಸ್ ಅಮೌಂಟು 2700. ಇಫ್ ಇನ್ ಕೇಸ್ 40% ಡಿಸ್ಕೌಂಟ್ ಆಗಿದ್ರೆ ನೋಡಿ, 2700 ಮೈನಸ್ 40% 1620 ರುಪೀಸ್ ನೀವು ಪೇ ಮಾಡಬೇಕಾಗುತ್ತೆ. ಸೊ ಈ 1620 ರುಪೀಸ್ನ ಇಲ್ಲಿ ಹಾಕೊಳ್ಳಿ. ಸೊ 1620 ರುಪೀಸ್ ಅಂತ ತೋರಿಸುತ್ತೆ. ನೀವು ಯು ಪಿ ಐಲಿ ಪೇ ಮಾಡಬೇಕಾದಾಗ ಯು ಪಿ ಐ ಇಷ್ಟಿರುತ್ತೆ. ನೀವೇನಾದ್ರು ಮಾನಿಟರಲ್ಲಿ ಓಪನ್ ಮಾಡಿದ್ರೆ ಈ ರೀತಿ ಒಂದು QR ಕೋಡ್ ಬರುತ್ತೆ. QR ಕೋಡ್ ಸ್ಕ್ಯಾನ್ ಮಾಡಿ ಪೇ ಮಾಡಿದ್ರೆ ಅಮೌಂಟು ಆಟೋಮೆಟಿಕ್ಕಾಗಿ ಪೇ ಆಗುತ್ತೆ. ಸೊ ಕಾರ್ಡಲ್ಲಿ ಪೇ ಮಾಡಬೇಕಾದಾಗ ನೋಡಿ, ಇಲ್ಲಿ ಗೇಟ್ 100 ರುಪೀಸ್, ಅಮೆಝಾನ್ ಪೇ ಗಿಫ್ಟ್, ಈ ಥರ ಎಲ್ಲ ನಿಮಗೆ ವೋಚರ್ಗಳು ಸಿಗುತ್ತೆ ಗೈಸ್. ಅದಕ್ಕೆ ಒಂದು ಸ್ವಲ್ಪ ಕೂಪನ್ ಕೋಡ್ ಏನಾರು ಕಾರ್ಡ್ಸ್ ಇದ್ದರೆ ಯುಟಿಲೈಸ್ ಮಾಡ್ಕೊಂಡು ನೀವು ಅದನ್ನು ಕೂಡ ನೀವು 100 ರುಪೀಸ್ ಅಮೆಝಾನ್ ಪೇ ಗಿಫ್ಟನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ನೋಡಿ. ಸೊ EMIಗೆ ಬೇಕಾದರೆ EMIಗೆ ಆ್ಯಕ್ಚುಲಿ ಬಂದು ಬಿಟ್ಟಿಲ್ಲ. ಸೊ ಕೆಲವೊಂದು ಆಪ್ಷನ್ಸ್ ತೋರಿಸುತ್ತೆ, ಹುಷಾರು. EMIಗೆ ತಗೋಬೇಕಾದಾಗ ಹುಷಾರಾಗಿ ನೋಡಿ ತಗೊಳ್ಳಿ. ಸೊ ನೆಟ್ ಬ್ಯಾಂಕಿಂಗ್ ಮಾಡಬೇಕಾದಾಗ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅದು ಬಿಟ್ಟರೆ ವಾಲೆಟು. ಸೊ ಇಷ್ಟು ವ್ಯಾಲೆಟಲ್ಲಿ ಏನಾದರೂ ಅಮೌಂಟ್ ಇದ್ದರೆ ಈ ವ್ಯಾಲೆಟಿಂದ ಮುಖಾಂತರ ಪೇ ಮಾಡ್ಬೋದು. ಸೊ ನೋಡಿದ್ರಲ್ಲ ಗೈಸ್, ಆ್ಯಕ್ಚುಲಿ ಆನ್ಲೈನಲ್ಲಿ ಇಷ್ಟು ಪ್ಲ್ಯಾಟ್ಫಾರ್ಮ್ಸ್ ಯಾರೂ ಕೊಡಲ್ಲ ಪೇ ಮಾಡೋಕ್ಕೆ. ಒಂದೇ ಪೇಮೆಂಟ್ ಇಕ್ಕಿರ್ತಾರೆ. ಒಂದು ಸತಿ ಕ್ಯಾಶ್ ಆನ್ ಡೆಲಿವರಿ ತಪ್ಪಿದ್ರೆ ಆನ್ಲೈನ್ ಪೇಮೆಂಟು, ಯು ಪಿ ಐ ಅಥವಾ ಕಾರ್ಡು, EMI ಆಪ್ಷನ್ನು ಅಥವಾ ವ್ಯಾಲೆಟ್ ಆಪ್ಷನ್ನು ಈ ಥರ ಯಾವುದೂ ಇಟ್ಟಿರಲ್ಲ. ಸೊ ಅದಕ್ಕೋಸ್ಕರ ನೋಡಿ ತಗೊಳ್ಳಿ. ಆದಷ್ಟು ಬೇಗ ಈ 40% ಡಿಸ್ಕೌಂಟ್ನ ಆದಷ್ಟು ಬೇಗ ಯೂಟಿಲೈಸ್ ಮಾಡ್ಕೊಳ್ಳಿ. ಸೊ ಅಂತ ಹೇಳ್ತಾ ಗೈಸ್, ಇವತ್ತಿನ ವಿಡಿಯೋ ಇಷ್ಟು. ಆದಷ್ಟು ಬೇಗ ಕೂಪನ್ ಕೋಡನ್ನು ಕೂಡ ಲಾಂಚ್ ಮಾಡ್ತೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಲಾಂಚ್ ಮಾಡ್ತೀನಿ 100% ಅಂತ ಹೇಳ್ತಾ ಇವತ್ತಿನ ವೀಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ. ನನ್ನ VPPA ಫ್ಯಾಷನ್ಸ್ ಅಕೌಂಟ್ನ ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಂತೂ ಫಾಲೋ ಮಾಡೋದು ಮಿಸ್ ಮಾಡಬೇಡಿ. ಯಾಕೆಂದರೆ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದು ಅಪ್ಡೇಟ್ಸು ಬರ್ತಾ ಇರುತ್ತೆ. ಸೊ ಯೂಟ್ಯೂಬಲ್ಲೂ ಅದೇ ಶಾರ್ಟ್ಸಾಗಿ ಅಪ್ಲೋಡ್ ಆಗ್ತಾ ಇರುತ್ತೆ. ಬಟ್ ಏನಂದರೆ ಎಷ್ಟೋ ಜನ ಅದರಲ್ಲಿ ಫಾಸ್ಟ್ ಇರಲ್ಲ, ಅಂದರೆ ಆನ್ ಟೈಮಿಗೆ ಸಿಗೋಲ್ಲ ಅದು ಕೆಲವೊಂದು ಟೈಮು. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಫೇಸ್ಬುಕ್ಕಲ್ಲೂ ಕೂಡ ಅಕೌಂಟ್ ಇದೆ VPPA ಫ್ಯಾಷನ್ಸ್ದು. ಫೇಸ್ಬುಕ್ಕು, ಟ್ವಿಟರು, ಎಕ್ಸು ಎಲ್ಲದರಲ್ಲೂ ಕೂಡ ಕಂಪ್ಲೀಟಾಗಿ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಇದ್ದೀನಿ. ಸೊ ಆದಷ್ಟು ಬೇಗ ಎಲ್ಲ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಫಾಲೋ ಮಾಡ್ತಾಯಿರಿ. ಮತ್ತು ಆಫರ್ನ ಬೇಗ ಗ್ರ್ಯಾಬ್ ಮಾಡ್ಕೊಳ್ಳಿ. 100 ಪೀಪಲ್ಸ್ ಅಷ್ಟೇ ಲಿಮಿಟೆಡ್ ರೇಟ್ ಇರೋದು ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತಾ. ಹಿಂಗೆ ಗೈಸ್, ಲವ್ ಯು, ಲಾಟ್ಸ್ ಆಫ್ ಲವ್ ಗೈಸ್, ಟೇಕ್ ಕೇರ್, ಬೈ, ಸೈನಿಂಗ್ ಆಫ್ ಗೈಸ್.